ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಹೀಗೆ ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಗೋಧಿ ಜ್ಯೂಸ್ ಅಂತ ಮೆನ್ಷನ್ ಮಾಡಿದ್ದೆ. ಸ್ವಲ್ಪ ಜನ ಗೋಧಿ ಜ್ಯೂಸ್ ಮಾಡ್ತಾರಾ ನಿಜವಾಗ್ಲೂ ಅಂತ ತುಂಬ ಕಮೆಂಟ್ ಮಾಡಿದರು. ಹೌದು, ಗೋಧಿ ಜ್ಯೂಸ್ ಅಂತ ನಾನಂತೂ ಮಾಡ್ತೀನಿ. ಪ್ರತಿ ಸಮ್ಮರ್ಗೂ ನನ್ನ ಹಸ್ಬೆಂಡ್ಗೆ ನಾನು ಪ್ರತಿ ದಿನವೂ ಗೋಧಿ ಜ್ಯೂಸನ್ನ ನಾನು ಮಾಡಿಡ್ತೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಒಂದು 2-3 ಸರಿ ಗೋಧಿನ ಚೆನ್ನಾಗಿ ತೊಳೆದು ರಾತ್ರಿನೇ ನಾನು ಗೋಧಿನ ನೆನೆಸಿಟ್ಟಿದ್ದೆ, ಒಂದು ಹಿಡಿಯಷ್ಟು. ಮತ್ತು ನಾನಿಲ್ಲಿ ಒಂದು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ. ಇನ್ನೊಂದು ಕಪ್ಪಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗೋಧಿ, ಬೆಲ್ಲ ಮತ್ತು ಏಲಕ್ಕಿ ಒಂದು 4 ಹಾಕ್ಕೊಂಡಿದ್ದೀನಿ. ಮತ್ತು ಕಾಯಿನ ಹಾಕಿ ಬೆಲ್ಲನ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ನಾನು ಇಲ್ಲಿ ನೀರು ಸೇರಿಸ್ಕೊತಾ ಇದ್ದೀನಿ. ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಮತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಜ್ಯೂಸು, 1 ಲೋಟನ 2 ಲೋಟನ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡ್ರೆ ಆಯಿತು ಜ್ಯೂಸು. ನೋಡಿ, ನೀಟಾಗಿ ಪೇಸ್ಟ್ ಹಾಕಿದ್ದೆ ಚೆನ್ನಾಗಿ. ಅದನ್ನು ಒಂದು ಕಡಾಯಿಗೆ ತೊಗೊಂಡು ಸೋಸ್ಕೊತಾ ಇದ್ದೀನಿ ನಾನು. ನೀಟಾಗಿ ಅದನ್ನು ಸೋಸಿರೋದ್ರಲ್ಲಿ ಇರೋದನ್ನು ಮತ್ತೆ ಇನ್ನೊಂದು ಸರಿನ ರುಬ್ಕೊಂಡು ಹಾಲು ತಗೊಂಡ್ರೂ ಆಗುತ್ತೆ. ಇಲ್ಲ ನಮಗೆ ಇಷ್ಟೇ ಸಾಕು ಅಂದ್ರೂ ಇಷ್ಟೇ ಸಾಕು. ಸೊ ನಾನಂತೂ ಇಷ್ಟೇ ತೊಗೋತಾ ಇರ್ತೀನಿ. ಬೇಸಿಗೆ ಟೈಮಲ್ಲಂತೂ ಈ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಮಧ್ಯಾಹ್ನದ ಹೊತ್ತು ಮಾಡಿಕೊಂಡು ಹೆಲ್ತಿಗೂ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಯಾವಾಗಲೂ ಮಾಡ್ತಾನೇ ಇರ್ತೀನಿ ಈ ಜ್ಯೂಸನ್ನ. ಇದ್ರ ಜೊತೆಗೆ ನಾನು ರಾಗಿ ಜ್ಯೂಸು, ಎಳ್ಳು ಜ್ಯೂಸು, ಈ ಥರ ಕೆಲವೊಂದು ಜ್ಯೂಸ್ಗಳನ್ನ ನಾನು ಮಾಡ್ತಾನೆ ಇರ್ತೀನಿ. ನಿಮಗೆ ಆ ಜ್ಯೂಸ್ ಬಗ್ಗೆ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಯಾವ ಜ್ಯೂಸ್ ಮಾಡಬೇಕು ಅಂತ ಹೇಳಿ. ನೋಡಿ, ಒಂದು 20-30 ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಕೋಲ್ಡ್ ಆಗೋದಕ್ಕೆ ಬಿಟ್ಟಿದ್ದೆ. ಅದಾದ ನಂತರ ಒಂದು ಲೋಟಕ್ಕೆ ಸರ್ವ್ ಮಾಡಿಕೊಂಡ್ರೆ ಗೋಧಿ ಜ್ಯೂಸು ರೆಡಿ. ಯಾರ್ಯಾರು ನನಗೆ ಕೇಳ್ತಾಯಿದ್ರು ಗೋಧಿ ಜ್ಯೂಸ್ ಹೇಗೆ ಮಾಡೋದು, ಗೋಧಿ ಜ್ಯೂಸ್ ಇರುತ್ತಾ ಅಂತ, ಅವರು ಈ ಜ್ಯೂಸನ್ನ ಮಾಡಿಕೊಡಿರಿ.